ಹಾಯ್ ಹಲೋ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಎಲ್ಲಿ ಹೊರಟಿದ್ದೀನಿ ಅಂತ ಇದ್ದೀರಾ ನೋಡಿ. ಇವತ್ತು ನಾವು ಗುರುಗಳ ಮಠಕ್ಕೆ ಹೊರಟಿದ್ದೀವಿ. ಎಲ್ಲಿ ಅಂತ ಕೇಳ್ತೀರಾ, ಇದು ಶಾಖಾ ಶಿವಯೋಗ ಮಂದಿರ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರಸಿದ್ಧಿ ಇದೆಯಲ್ಲ, ಅದೇ ಮಠ. ಇನ್ನೊಂದು ನಿಡಗುಂದಿ ಕೊಪ್ಪ ಅಂತ ಅಂದ್ಬಿಟ್ಟು ಶಾಖಾ ಶಿವಯೋಗ ಮಂದಿರದ್ದೇ ಇನ್ನೊಂದು. ಇಲ್ಲಿ ಚನ್ನಬಸವ ಮಹಾಸ್ವಾಮಿಗಳವರ ಶಿವಬಸವ ಮಹಾಸ್ವಾಮಿಗಳು ಅವ್ರದ್ದು ಇವತ್ತು ಪುಣ್ಯಾರಾಧನೆ ಕಾರ್ಯಕ್ರಮ ಇರೋದ್ರಿಂದ ನಾವು ನಮ್ಮ ಯಜಮಾನರು ನನ್ನ ಮಗಳು ಸೇರಿಕೊಂಡು ಹೊರಟು ಇವತ್ತು ನೋಡಿ. ನಾವು ಇಲ್ಲಿ ಇವತ್ತು ಬಂದಿರೋದು ಕೊಪ್ಪದ ಶ್ರೀ ಗುರುಗಳ ಮಠಕ್ಕೆ. ನಿಡಗುಂದಿ ಕೊಪ್ಪ ಅಂತ ಅಂದ್ಬಿಟ್ಟೆ ಪ್ರಸಿದ್ಧಿ ಖ್ಯಾತಿಯಾಗಿದೆ. ಈ ಕಡೆ ನಮಗೆ ಕರ್ನಾಟಕದ ಸೈಡೆಲ್ಲ, ಉತ್ತರ ಕರ್ನಾಟಕದ ಇದು ಒಂದು ಗುರುಗಳ ಮಠ. ಶ್ರೀ ಗುರು ಕುಮಾರೇಶ್ವರರು ಬಂದು ನೆಲೆಸಿದ ಇಲ್ಲಿ ತಪಸ್ಸನ್ನು ತಪೋಗೈದು ಹೋಗೋದಂತಹ ಸ್ಥಳ ಇದು ನೋಡಿ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ಹೇಳಿದ್ರೂ ಕಡಿಮೆ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಏನೋ ಒಂದೊಂದು ಪವಾಡಗಳು ಇರ್ತವೆ. ಅದೇ ಥರ ಈ ಕ್ಷೇತ್ರದಲ್ಲಿನೂ ಒಂದು ಪವಾಡ ಇದೆ. ಅದೇನು ಅನ್ನೋದನ್ನು ನಿಮ್ಗೆ ನಾನು ಹೇಳ್ತೀನಿ. ನಾವು ಇಲ್ಲಿಗೆ ಬಂದು ಎಲ್ಲರೂ ಭೇಟಿ ಆಗ್ತಾಯಿದ್ರು. ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಮುಂದಕ್ಕೆ ಹಾಗೆ ಸಾಗೋದು. ನಮ್ಮ ಯಜಮಾನರಿಗೆ ಕಲಿಸಿದಂಥ ಗುರುಗಳು ಸಿಕ್ಕಿದ್ರು, ಅವ್ರಿಗೂ ಒಂದು ನಮಸ್ಕಾರ ಹೇಳಿ ಹಾಗೆ ಮುಂದಕ್ಕೆ ಬಂದು ನೋಡಿ. ಇದು ಗುರು ಶಿವ ಚನ್ನಬಸವ ಮಹಾಸ್ವಾಮಿಗಳವರ ಗದ್ದುಗೆ ಆಗಿರ್ತದೆ ಇದು. ಇವತ್ತು ಅವರ ಪುಣ್ಯಾರಾಧನೆ ಕಾರ್ಯಕ್ರಮ ಇರೋದರಿಂದ ನೋಡಿ ಇಲ್ಲಿ ಇವಾಗ ಇರುವಂತಹ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ ಪಾದಕ್ಕೆ ನಾವೆಲ್ಲ ನಮಸ್ಕಾರ ಮಾಡ್ತಾ ಇದ್ವಿ. ಇವಾಗ ಪ್ರೆಸೆಂಟಲ್ಲಿ ಇದೇ ಗುರುಗಳು ಇರೋದು. ಈ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಕಣ್ರಿ. ಮಠನ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಶಾಖಾ ನಿಡಗುಂದಿ ಅದೇನು ಶಿವಯೋಗ ಮಂದಿರ ಶಾಖಾ ಅಂತ ಅಂದ್ಬಿಟ್ಟು ಇದೆ ಅಲ್ವಾ, ಅದೇ ಥರ ಇದು ನಿಡಗುಂದಿ ಕೊಪ್ಪ ಶಾಖೆ ಅಂತ ಅಂದ್ಬಿಟ್ಟೇನೆ ದೊಡ್ಡ ಪ್ರಮಾಣದಲ್ಲೇನೆ ಮಾಡ್ತಾ ಇದ್ದಾರೆ ಇವಾಗ. ಇವರು ಒಂದು ಚಿಕ್ಕ ವಯಸ್ಸಲ್ಲೇನೆ ತಮ್ಮ ಎಲ್ಲ ತ್ಯಾಗನ ಮಾಡಿ ಸನ್ಯಾಸತ್ವದ ಕಡೆಗೆ ಬಂದು ನೋಡಿ. ಗುರುಗಳ ಯಾವ ಥರ ಮಾರ್ಗದರ್ಶನ ತೋರಿಸಿದಾರೋ ಇಲ್ಲಿ ಏನು ಈ ಮಠ ಇದೆಯಲ್ಲ, ಈ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ತುಂಬಾ ಚಿಕ್ಕ ವಯಸ್ಸಲ್ಲೇನೆ ನೋಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಯಾರಿಗೂ ಇದು ಸಾಧ್ಯ ಆಗೋದು ಮಾತು ಕಣ್ರಿ ಇದು. ಈ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ನೋಡಿ. ಇಲ್ಲಿ ಇವಾಗ ತೋರಿಸ್ತಾ ಇರೋದು ಇದು ಮೊದಲಿನ ಗುರುಗಳಾಗಿರ್ತಕ್ಕಂತಹ ಗದ್ದುಗೆ. ಇದು ಮೊದಲಿನ ಗುರುಗಳಾಗಿರ್ತಕ್ಕಂಥ ಶ್ರೀ ಮುನೀಪ್ರ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳು